ಇರಲಿ ಎನ್ನುವ ಸತ್ಯಾನಂದ ಪಾತ್ರೋಟ ಕವಿಯ ಈ ಸಾಲನ್ನು ನೆನೆಯುತ್ತಾ ಎಲ್ಲರಿಗೂ ಮೊದಲ ನೆನೆಯದಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರುಣ್ ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಅತಿಥಿ ಸ್ಥಾನವನ್ನು ಭೂಮಿಕಾ ವಹಿಸಿಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಅತಿಥಿ ಸ್ಥಾನವನ್ನು ನಮ್ಮ ಶಾಲಾ ಸಂಸ್ಥೆಯ ಆರೋಗ್ಯ ಮಂತ್ರಿಯಾದ ಮೆಹಬೂಬಾ ವಹಿಸಿಕೊಳ್ಳಬೇಕೆಂದು. ಅದೇ ರೀತಿಯಾಗಿ ಅತಿಥಿ ಸ್ಥಾನವನ್ನು ಶಿಕ್ಷಣ ಮಂತ್ರಿ ನಿಖಿಲ್ ಕೆ, ಸ್ವಚ್ಛತಾ ಮಂತ್ರಿ ಅರ್ಪಿತಾ, ಸಾಂಸ್ಕೃತಿಕ ಮಂತ್ರಿ ಚೈತ್ರ ಎಸ್, ಹಾಗೂ ಕ್ರೀಡಾ ಮಂತ್ರಿ ಯಾದ ಅಶ್ರಫ್ ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ನೇಹದಿಂದ ಕರೆದಾಗ ಪ್ರೀತಿಯಿಂದ ಬಂದ ಸ್ವಾಗತ ಕೋರಲು ಬರುತ್ತಿದ್ದಾನೆ ನನ್ನ ಸಹೋದರಾದ ಕೇದಾರ್ನಾಥ್. ಅಂಗವಾಗಿ ಇಲ್ಲಿ ಕುಳಿತಿರುವ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದರಿಗೆ ಪುಷ್ಪ ನೀಡುವ ಕಾರ್ಯಕ್ರಮ. ಮೊದಲು ಅಧ್ಯಕ್ಷರಾದ ತರುಣಿಗೆ ಫೈಜಲ್ ಪುಷ್ಪಕಾರಣೆ ನೀಡುತ್ತಿದ್ದಾರೆ. ಈ ಕಡೆ ನೋಡು. ಪದ್ಮಯ್ಯ, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನವೆಂಬರ್ 14 ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಅವರು ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಿಯಾಗಿದ್ದರು. ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರನ್ನು ಪ್ರೀತಿಯಿಂದ ಮಕ್ಕಳು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಅವರು ಭಾರತಕ್ಕೆ 3 ಬಾರಿ ಪ್ರಧಾನಿಸಿದ್ದರು. ಮಕ್ಕಳು ರಾಷ್ಟ್ರದ ಭವಿಷ್ಯ ಎಂದು ಮಕ್ಕಳ ಕುರಿತು ನೆಹರು ಅವರು ಹೇಳುತ್ತಿದ್ದರು. ನೆಹರು ಅವರಿಗೆ ಗೌರವ ಸಲ್ಲಿಸಲು ಈ ದಿನವಾಗಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುವೆ. ಜೈ ಹಿಂದ್, ಜೈ ಕೇದಾರ್ನಾಥ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಾಷಣವನ್ನು ಹೇಳುತ್ತೇನೆ. ವೇದಿಕೆ ಮೇಲೆ ಕುಳಿತಿದ್ದ ಗುರುಗಳೇ, ಹಿರಿಯರಿಗೆ ಮತ್ತು ನನ್ನ ಸಹಪಾಠಿಗಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನವೆಂಬರ್ 14 ನಮ್ಮ ದೇಶದ ಪ್ರಥಮ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಮಕ್ಕಳು ನೆಹರು ಅವರನ್ನು ಚಾಚಾ ಎಂದು ಕರೆಯುತ್ತಿದ್ದರು. ಆದ್ದರಿಂದ ನೆಹರು ತಮ್ಮ ಹುಟ್ಟಿದ ದಿನವನ್ನು ಮಕ್ಕಳ ದಿನ ಎಂದು ಹೇಳಿದರು. ಇಷ್ಟು ಹೇಳಿ ನೆಹರು ಅವರಿಗೆ ಗುಲಾಬಿ ಹೂ ಅಂದರೆ ಬಲು ಇಷ್ಟ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊಹಮ್ಮದ್ ಅಶ್ರಫ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಹಾಗೂ ಅತಿಥಿಗಳೇ ಮತ್ತು ಗುರುಗಳೇ, ಸಹಪಾಠಿಗಳೇ, ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು
ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 14 ನವೆಂಬರ್ 1889ರಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದರು. ಅವರು ದೇಶಕ್ಕಾಗಿ ಸ್ವಾತಂತ್ರ್ಯದ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ದೇಶದ ಸ್ವಾತಂತ್ರ್ಯದ ನಂತರ ಮೊದಲ ಪ್ರಧಾನಿಯಾದರು ಮತ್ತು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಏಕೆ ಆಚರಿಸುತ್ತಾರೆ ಎಂದರೆ ಅವರಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ ಮತ್ತು ಮಕ್ಕಳಿಗೆ ಜವಾಹರ್ಲಾಲ್ ನೆಹರು ಅಂದರೆ ತುಂಬಾ ಇಷ್ಟ. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ. Good morning everyone. My name is Nikhil. Today is 14th November. We are celebrating Children's Day. I wish you all a very happy Children's Day. Today is the birth anniversary of Pandit Jawaharlal Nehru. He was the first Prime Minister of India. He really loved children very much. Children friendly called him Chacha Nehru. This day reminds us that children are the future of the country. So children should be brought up with lots of love and care. Children's Day is a very happy day for all children. Thank you. ಭೂಮಿಕಾ ಇವತ್ತು ಮಕ್ಕಳ ದಿನಾಚರಣೆ ಬಗ್ಗೆ ಭಾಷಣ ಹೇಳುತ್ತೇನೆ. ಇವತ್ತು ಬಹಳ ವಿಶೇಷವಾದ ಏನೆಂದರೆ ಮಕ್ಕಳ ದಿನಾಚರಣೆ. ಎಲ್ಲಾ ಶಾಲೆಯಲ್ಲೂ ಜವಾಹರ್ಲಾಲ್ರನ್ನು ಪೂಜಿಸುತ್ತಾರೆ. ಎಲ್ಲರೂ ಜವಾಹರ್ಲಾಲ್ರೆಂದರೆ ಮಕ್ಕಳಿಗೆ ಪಂಚಪ್ರಾಣ ಆದ ಕಾರಣ ಪಕ್ಕದಲ್ಲಿ ಗುಲಾಬಿ ಹಣ್ಣು ಇಟ್ಟುಕೊಳ್ಳುತ್ತಾರೆ. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ನಿಖಿಲ್ಗೆ ಧನ್ಯವಾದಗಳು. ನಾಗರಾಜ್ಗೆ ಶಿಕ್ಷಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾತನಾಡಿದ ನಾಗರಾಜ್ ಸರ್ಗೆ ಶಿಕ್ಷಕರಿಗೆ ಧನ್ಯವಾದಗಳು. ಆತ್ಮೀಯತೆಯಿಂದ ಬಂದ ಮುಖ್ಯ ಗುರುಗಳಿಗೂ ಶಿಕ್ಷಕರಿಗೂ ಮುಖ್ಯ ಅತಿಥಿಗಳಿಗೂ ನನ್ನ ಸಹೋದರ ಸಹೋದರಿಯರಿಗೂ ಅಡುಗೆದಾರರಿಗೂ ಅಭಿನಂದನೆಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸುತ್ತೇನೆ.